ಇನ್ನು ಹೊಸಕೋಟೆಯಲ್ಲಿ ಮನೆಗಳಿಗೆ ಚರಂಡಿ ನೀರು ನುಗ್ಗಿದೆ. ರಾಜಕಾಲುವೆ ಪಕ್ಕದಲ್ಲೇ ಇದ್ದಂತ ಹಲವು ಮನೆಗಳು ಜಲಾವೃತವಾಗಿದೆ. ಚರಂಡಿ ರಾಜಕಾಲುವೆ ನೀರು ಮನೆಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಹೊಸಕೋಟೆ ತಾಲೂಕಿನ ದೊಡ್ಡನಲ್ಲೂರ ಹಳ್ಳಿಯಲ್ಲಿ ಅಧ್ವಾನವೇ ಆಗೋಗಿದೆ. ಮನೆಯಲ್ಲಿದ್ದಂತ ವಸ್ತುಗಳು ನೀರು ಪಾಲಾಗಿದೆ. ನಿವಾಸಿಗಳ ಪರಿಸ್ಥಿತಿ ಹೇಳತೀರದಾಗಿದೆ. ಮಳೆ ನೀರನ್ನ ಹೊರಗೆ ಹಾಕೋದಕ್ಕೆ ದೊಡ್ಡನಲ್ಲೂರ ಹಳ್ಳಿ ಜನ ಒದ್ದಾಡ್ತಾ ಇದ್ದಾರೆ. ರಾತ್ರಿ ಇಡೀ ಜಾಗರಣೆ. ಇಂಥ ಪರಿಸ್ಥಿತಿಯಲ್ಲಿ ನಿದ್ದೆ ಯಾರಿಗೆ ಬರುತ್ತೆ? ಇಡೀ ಮನೆನೇ ನೀರಿನಿಂದ ಆವೃತವಾಗಿಬಿಟ್ರೆ ಮನೆಗಳಲ್ಲಿರುವಂಥ ವಸ್ತುಗಳನ್ನೇ ಹೇಗೆ ಕಾಪಾಡಿಕೊಳ್ಳೋದು ಅನ್ನೋದೇ ಚಿಂತೆಯಾಗಿರುತ್ತೆ ಇಲ್ಲಿಯ ಜನರಿಗೆ. ರಾತ್ರಿ ಬೆಳಗು ಅನ್ನೋದೇ ಈ ರೀತಿಯಾಗಿ ಮನೆ ಸ್ವಚ್ಛಗೊಳಿಸಬೇಕು. ಅದು ಕೂಡ ಕೊಳಚೆ ನೀರು ಬಂದಿರುತ್ತೆ. ನೋಡಿ ಯಾವ ರೀತಿಯಾಗಿ ಆಗಿದೆ ಆ ಮನೆ ಅಂತ. ಬೆಂಗಳೂರಿನಲ್ಲಿ ಇನ್ನೂ ಕೂಡ 4 ದಿನ ಇದೇ ರೀತಿಯಾಗಿ ಮಳೆ ಇರುತ್ತೆ. ಮೇ 22ರವರೆಗೆ ರಾಜ್ಯದಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಕೂಡ ಕೊಡಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಮಳೆ ಈ ಮಟ್ಟಿಗೆ ಬರ್ತಾ ಇದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ರಾಮನಗರ, ಚಾಮರಾಜನಗರ, ಮಂಡ್ಯ ಈ ಭಾಗ, ಜೊತೆಗೆ ಧಾರವಾಡ, ಬೆಳಗಾವಿ, ಕಲಬುರಗಿ, ಚಿತ್ರದುರ್ಗ, ಗದಗ, ಬೀದರ್ನಲ್ಲೂ ಕೂಡ ಮಳೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕರಾವಳಿಯ ಎಲ್ಲಾ ಜಿಲ್ಲೆಗಳಿಗೆ ಮೇ 21ರಂದು ರೆಡ್ ಅಲರ್ಟ್ ಕೂಡ ಇರುತ್ತೆ. ಕರಾವಳಿ ಜಿಲ್ಲೆಗಳಲ್ಲಿ ಇವತ್ತು ಮತ್ತೆ ನಾಳೆ ಯೆಲ್ಲೋ ಅಲರ್ಟ್ ಇದೆ. 4 ದಿನ ಇದೇ ರೀತಿಯಾಗಿ ವರುಣನ ಅಬ್ಬರ ಇರುತ್ತೆ. ಮೇ 22ರವರೆಗೂ ಕೂಡ ಭಾರೀ ಮಳೆ ಇದೆ ಅನ್ನೋದಾಗಿ ಹೇಳಲಾಗಿದೆ ಇದಾಗಲೇ. ಇನ್ನು ರಾಯಚೂರು ಜಿಲ್ಲೆಯಲ್ಲಿ ರೈತರು ಕಂಗಾಲಾಗಿದ್ದಾರೆ ಧಾರಾಕಾರ ಮಳೆಗೆ. ಅಪಾರ ಮೌಲ್ಯದ ಭತ್ತ ನಾಶವಾಗಿದೆ. ಅಕಾಲಿಕ ಮಳೆ ಬಂದಿರೋದ್ರಿಂದ ಕಟಾವು ಮಾಡಿ ಒಣಗೋದಕ್ಕೆ ಹಾಕಿದ್ದಂಥ ಭತ್ತದ ರಾಶಿಗೆ ನೀರು ನುಗ್ಗಿದೆ. ಸಿಂಧನೂರು ತಾಲೂಕಿನ ಅರಗಿಣಿ ಮರ ಕ್ಯಾಂಪ್ನಲ್ಲಿ ಭತ್ತ ಹಾನಿಯಾಗಿದೆ. 6 ತಿಂಗಳಿಂದ ಕಷ್ಟಪಟ್ಟು ಬೆಳೆದಿದ್ದಂಥ ಭತ್ತ ಕಣ್ಮುಂದೆನೇ ನೀರಿಗೆ ಆವೃತ್ತಿಯಾಗಿದೆ. 4 ಸರ ಸರ್ ರಾಶಿ ಇಲ್ಲಿದ್ದು ಆ ಕಡೆ ಶಿಫ್ಟ್ ಮಾಡೋದು, ಆ ಕಡೆ ಈ ಕಡೆ ಶಿಫ್ಟ್ ಮಾಡೋದು, ಆ ಥರ ಮಾಡ್ಕೊಂತ ಬಂದು ಇವೆಲ್ಲ ಮೊಳಕೆ ಬಂದಿವಿ ಸರ್. ಇವೆಲ್ಲ ಈಗ ಸಣ್ಣ ರಾಶಿ ಅದ ನೋಡಿ, ಇವೆಲ್ಲ ಮೊಳಕೆ ಬಂದು ಶಿಫ್ಟ್ ಮಾಡಿ ಬೇರೆ ತಲ್ಲಿ ಹಾಕಿದ್ರಿ. ಅವನು ಇವತ್ತು ಮತ್ತೆ ಮಳೆ ಆಗಿದೆ, ಮತ್ತೆ ಶಿಫ್ಟ್ ಮಾಡ್ಬೇಕ್ರಿ. ಅವು ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ಮೊಳಕೆ ಬರ್ತೈತೆ. ನಮಗೆ 1 ಎಕರೆ ಬಂದು 30-35 ಸಾವಿರ ಖರ್ಚು ಬರ್ತೈತೆ ಸರ್. ಈಗ 35 ಸಾವಿರ ಖರ್ಚು ಬರ್ತೈತೆ. ಈ ಖರ್ಚು ಬಗ್ಗೆ ಸರ್ ಈಗ ಮಳೆ ಆದಂಗೆಲ್ಲ ಖರ್ಚಿನ ಭಾಳ ಜಾಸ್ತಿ ಬರ್ತೈತೆ. ಈಗ ನೆಲ್ಲು ಕೊಡಮಂತ ನೋಡಿದ್ವಿ, 1250, 1300 ಕೇಳಕ. ಮೈಸೂರಿನಲ್ಲಿ ರಾತ್ರಿ ಸುರಿದಂತ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಗಾಳಿ ಮಳೆಯಿಂದ ವಿದ್ಯುತ್ ಕಂಬ ಧರೆಗುರುಳಿದೆ. ಮರದ ಕೊಂಬೆಗಳು ಬಿದ್ದು ಒಂದು ಕಾರ್ ಕೂಡ ಜಖಮಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರೋ ಹಾಗೆ ಚಾಮರಾಜಪುರಂ ಏರ್ಲೈನ್ಸ್ ಹೋಟೆಲ್ ಬಳಿ ನಡೆದಿರುವಂಥ ಘಟನೆ ಇದು. ಕಾರ್ ನಿಲ್ಲಿಸಿ ಹೋಗಿದ್ರು, ಪುಣ್ಯಕ್ಕೆ ಕಾರ್ನೊಳಗೆ ಯಾರೂ ಇರಲಿಲ್ಲ, ಹಾಗಾಗಿ ಅನಾಹುತ ತಪ್ಪಿದೆ. ಹಾಗೆ ಒಂದು ಬೈಕ್ ಕೂಡ ಜಖಮಾಗಿದೆ ನೋಡಿ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕಾರು ಒಂದು ಡ್ಯಾಮೇಜ್ ಆಗಿದೆ, ವಿದ್ಯುತ್ ಕಂಬ ಬಿದ್ದಿರೋದು, ಇನ್ನೊಂದು ಮರ ಬಿದ್ದು ಬೈಕ್ ಜಖಮಾಗಿದೆ. ಬಟ್ ಕಾರ್ನಲ್ಲಿ ಆಗಲಿ ಬೈಕ್ನಲ್ಲಾಗಲಿ ಯಾರೂ ಇರಲಿಲ್ಲ. ಇನ್ನು ಕಲಬುರಗಿನಲ್ಲೂ ಕೂಡ ಮಳೆಗೆ ಬೃಹತ್ ಮರ ಧರೆಗುರುಳಿದೆ. ಭಾರೀ ಗಾಳಿ ಮಳೆಗೆ ಬೃಹತ್ ಮರ ಬಿದ್ದಿದೆ, ನೋಡ್ತಾ ಇದ್ದೀರಲ್ಲ. ಕಲಬುರಗಿಯ ಬಿದ್ದಾಪುರ ಕಾಲೋನಿ ಆಗುತ್ತೆ ಇದು. ಇಲ್ಲಿ ನಡೆದಿರುವಂಥ ಘಟನೆ. ಮರ ಬಿದ್ದಿದ್ರಿಂದ ಜನರ ಸಂಚಾರಕ್ಕೆ ಸಮಸ್ಯೆ ಆಗಿದೆ. ಅಲ್ಲಿಯ ಪಾಲಿಕೆ ಸಿಬ್ಬಂದಿ ಮರವನ್ನು ತೆರವುಗೊಳಿಸ್ತಾ ಇದ್ದಾರೆ. ಕಲಬುರಗಿಯ ದೃಶ್ಯ ಇದ್ದು, ಬಿದ್ದಾಪುರ ಕಾಲೋನಿ ದೊಡ್ಡ ಮರ ಬಿದ್ದಿದೆ. ಅಡಿಗಳಲ್ಲಿ ಯಾವುದು ವಾಹನ ಸಂಚಾರ ಇರಲಿಲ್ಲ, ಹಾಗಾಗಿ ಯಾವ ಸಮಸ್ಯೆ ಆಗಲಿಲ್ಲ. ಬಟ್ ಈಗ ಮರವನ್ನು ತೆರವುಗೊಳಿಸ್ತಾ ಇದ್ದಾರೆ ಸಂಚಾರ ಸುಗಮ ಮಾಡೋದಕ್ಕೆ. ಒಂದು ಮೈಸೂರಿನ ದೃಶ್ಯ ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಕಲಬುರಗಿಯಲ್ಲಿ. ಮೈಸೂರಿನಲ್ಲಂತೂ ವೆರಿ ಡೇಂಜರ್, ವಿದ್ಯುತ್ ಕಂಬ ಧರೆಗುರುಳಿರೋದು.